आप सभी को फिर से स्वागत करता हूं मेरा बचपन पाठ के लिए। हम पिछले पीरियड में डॉक्टर एपीजे अब्दुल कलाम जी के द्वारा लिखित मेरा बचपन पाठ जो था उसमें आए हुए नए शब्दों को देखे थे और उस पाठ का सामान्य उद्देश्य एवं विशिष्ट उद्देश्यों के बारे में देखे थे और पूरा पाठ को एक बार पढ़ चुके थे। शायद आप भी पढ़े होंगे, नहीं तो फिर एक बार आप पढ़ना ही चाहिए, क्योंकि भाषा कौशलों में एक है पढ़ना। वो बार बार पढ़ने से आपको भाषा किसी भी भाषा काबू में आ सकता है, इसलिए आप पढ़ना ही चाहिए। तो अब चलिए इस पाठ का विश्लेषण के बारे में, विश्लेषण के रूप में इस पाठ में निहित मूल्यों की जानकारी प्राप्त करने के लिए थोड़ा सा कोशिश करेंगे। पहला है, इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं। विशिष्ट उद्देश्यों में से यह भी एक है। इस पाठ के द्वारा छात्र सादगी, सरलतना, ಧಾರ್ಮಿಕ ಸಹಿಷ್ಣುತೆ ಇದು ಬಹಳ ಮುಖ್ಯವಾದಂಥದ್ದು। ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಲ್ಲ ಜಗತ್ತಿನ ಬಹುತೇಕ ಎಲ್ಲ ಧರ್ಮಗಳು ನಮ್ಮ ದೇಶದಲ್ಲಿವೆ। ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ದೇಶ ನಮ್ಮದು। ಹಾಗಾಗಿ ಪರಸ್ಪರ ಧರ್ಮಗಳು ಬೇರೆ ಆದರೂ ಕೂಡ ನಾವು ಪರಸ್ಪರ ಸಹಿಷ್ಣುತೆಯಿಂದ, ಪರಸ್ಪರ ಸಹೋದರ ಸಹೋದರಿಯರ ಭಾವನೆಯಿಂದ ಇರೋದ್ರಿಂದಾಗಿ ನಾವು ನೆಮ್ಮದಿಯನ್ನು ಕಾಣ್ಬೋದು, ನಮ್ಮ ಅನ್ಯ ಧರ್ಮೀಯರು ಕೂಡ ನೆಮ್ಮದಿಯನ್ನು ಕಾಣ್ಬೋದು, ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೋದು। ಈ ನಿಟ್ಟಿನಲ್ಲಿ ಆಗಾಗ್ಗೆ ಕೋಮು ಗಲಭೆಗಳಾಗೋದನ್ನು ನೀವು ಕೇಳಿದಿರಿ। ಇಂಥದ್ದು ಆಗಬಾರದು ಅಂತ ಹೇಳಿದರೆ ಇಂಥ ಪಾಠಗಳ ಮುಖೇನ ಅಥವಾ ಇಂಥ ಪಾಠಗಳಲ್ಲಿ ಅಥವಾ ಇಂಥ ವ್ಯಕ್ತಿಗಳಲ್ಲಿ ಹುದುಗಿರುವಂಥ ಜೀವನ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು। ಮಿಲ್ಜುಲ್ಕರ್ ರಹನ, ಒಟ್ಟಾಗಿ ಬಾಳುವಂಥದ್ದು। ಮಿಲ್ಜುಲ್ಕರ್ ರಹನ ಅಂದರೆ ಒಟ್ಟಿಗೆ ಬಾಳುವಂಥದ್ದು। ಅವರು ಕಿತಾಬೇ ಪಢನೆ ಕಾ ಪ್ರಯೋಜನ, ಬಹಳ ಮುಖ್ಯವಾಗಿ ಕಿತಾಬೇ ಪಢನೆ ಕಾ ಪ್ರಯೋಜನ, ಪುಸ್ತಕಗಳನ್ನು ಓದುವುದರಿಂದ ಆಗುವ ಲಾಭ ಏನು ಅನ್ನೋದನ್ನು ಈ ಪಾಠದ ಮುಖಾಂತರ ನಾವು ನೋಡ್ಬೋದು। ನಾವು ಒಂದು ಕಡೆಗೆಲ್ಲೋ ಇತ್ತೀಚೆಗೆ ಒಂದು ವಾಟ್ಸಪ್ನಲ್ಲಿ ಒಂದು ಸಂದೇಶ ನೋಡಿದ ನೆನಪಾಗ್ತದೆ ನನಗೀಗ। ಅಂದರೆ ಮೊಬೈಲನ್ನು ನೀವು ತಲೆ ತೆಗೆಸಿ ನೋಡ್ಕೊಂತ ಕೂತ್ಕೊಂಡ್ರೆ ನಾನು ನಿನ್ನನ್ನು ತಲೆ ಎತ್ತಿ ಮಾಡ್ದಂಗೆ ಮಾಡ್ತೀನಿ ಅಂತ ಮೊಬೈಲ್ ಹೇಳುತ್ತಂತೆ। ಆದರೆ ಅದೇ ಪುಸ್ತಕ ನೀನೇನಾದರೂ ನನ್ನನ್ನು ತಲೆ ತೆಗೆಸಿ ಓದೋದನ್ನು ಅಭ್ಯಾಸ ಮಾಡ್ಕೊಂಡ್ರೆ ನೀನು ಇಡೀ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಾಗಿ ಮಾಡ್ತೀನಿ ಅಂತ ಪುಸ್ತಕ ಹೇಳುತ್ತಂತೆ। ಹಾಗಾಗಿ ನಾವೀಗ ಆಯ್ಕೆ ಮಾಡ್ಕೋಬೇಕಾಗಿರೋದು ಪುಸ್ತಕನೋ ಮೊಬೈಲು ಅಂತ ಯೋಚನೆ ಮಾಡಬೇಕು। ಮೊಬೈಲ್ ಆದರೂ ಕೂಡ ಪುಸ್ತಕ ಇದೆ ಮೊಬೈಲ್ನಲ್ಲೂ ಕೂಡ, ಆದರೆ ಯಾವುದನ್ನು ಬಳಕೆ ಮಾಡಬೇಕು ಯಾವುದನ್ನು ಬಳಕೆ ಮಾಡಬಾರದು ಅನ್ನುವಂಥ ವಿವೇಚನೆ ನಮಗಿರಬೇಕು। ಹಾಗೆ ನೋಡಿ, ಅಬ್ದುಲ್ ಕಲಾಂ ಆದಿಯಾಗಿ ಜಗತ್ತಿನ ಯಾವುದೇ ಮಹಾನ್ ಪುರುಷರನ್ನು ತೆಗೆದುಕೊಂಡ್ರೂ ಕೂಡ ಅವರ ಜೀವನದಲ್ಲಿ ಪುಸ್ತಕಗಳ ಪಾತ್ರ ಬಹಳ ಬಹಳ ಮಹತ್ತರವಾದದ್ದಾಗಿದೆ। ಉದಾಹರಣೆಗೆ ಇನ್ನೊಂದು ಹೆಸರನ್ನು ನಾವು ಹೇಳೋದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಮ್ಮ ಸಂವಿಧಾನದ ಭಾಳ ಮೂಲ ಕರ್ತೃಗಳು। ಅವರು ಆ ಮಟ್ಟಕ್ಕೆ ಏರಲಿಕ್ಕೆ ಕಾರಣ ಅವ್ರಿಗಿದ್ದಂಥ ಪುಸ್ತಕ ಓದುವಂಥ ಹವ್ಯಾಸ। ನಾವು ಯಾವುದಾದ್ರೂ ಊರಿಗೆ ಹೋದರೆ ಭಾಳ ಜನ ನಾವೇನು ಮಾಡ್ತೀವಿ, ಅಲ್ಲಿನ ಅಂಗಡಿಗಳಿಗೆ ಹೋಗ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ, ಬಟ್ಟೆ ಬರೆಗಳು, ಚಪ್ಪಲಿಗಳು ಅಥವಾ ಇನ್ನೇನೋ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತೀವಿ। ಆದರೆ ಅಂಬೇಡ್ಕರ್ ಯಾವುದೇ ದೇಶಕ್ಕೆ ಯಾವುದೇ ಊರಿಗೆ ಹೋದರೂ ಮೊದಲು ಮಾಡ್ತಿದ್ದ ಕೆಲಸ ಏನಪ್ಪ ಅಂದರೆ ಅವರು ಅಲ್ಲಿರುವಂಥ ಪುಸ್ತಕದ ಅಂಗಡಿಗಳಿಗೆ ಭೇಟಿ ಕೊಡೋದು ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಪುಸ್ತಕಗಳನ್ನು ತಗೊಂಡು ಬರುವಂಥದ್ದು। ಹಾಗಾಗಿನೇ ಅಂಬೇಡ್ಕರ್ ಅವರು ಒಂಥರದ ಚಲಿಸುವ ವಿಶ್ವವಿದ್ಯಾಲಯ ಆಗಿದ್ದರು ಅಂಥೇಳಿ। ಹಾಗೆ ಸ್ವಾಮಿ ವಿವೇಕಾನಂದ ಅವರ ಚರಿತ್ರೆಯನ್ನು ನಾವು ನೋಡಿದ್ದೀವಿ, ನೀವು 9ನೇ ಕ್ಲಾಸ್ನಲ್ಲಿ ಓದಿದ್ದೀರಿ। ಅವರು ಕೂಡ ದಿನ ಒಂದೊಂದು ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ಅವರು ಬೆಳೆಸ್ಕೊಂಡಿದ್ದರು ಅಂಥೇಳಿ ನಾವು ಗಮನಿಸಿದ್ದೀವಿ। ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಬದುಕನ್ನು ಬದಲಾಯಿಸಿದಂಥ ಅಂಟು ದಿಸ್ ಲಾಸ್ಟ್ ಅನ್ನುವಂಥ ಪುಸ್ತಕ ಇದೆಯಲ್ಲ, ಹೀಗೆ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಮತ್ತು ನಮ್ಮ ಅಭಿಪ್ರಾಯಗಳಿಗೆ ಒಂದು ಖಚಿತತೆ ಬರ್ತದೆ, ಯಾವುದು ಸರಿ ಯಾವುದು ತಪ್ಪು ಅಂತ। ಹಾಗಾಗಿ ಮಕ್ಕಳೇ, ಏನೇ ಇದ್ರೂ ಕೂಡ ಪುಸ್ತಕಗಳನ್ನು ಓದೋದು ಮಾತ್ರ ನೀವು ಬಿಡಬೇಡ್ರಿ। ಪುಸ್ತಕ, ಇನ್ನೊಂದು ಪ್ರಸಿದ್ಧ ಹೇಳಿಕೆ ಇದೆ, ಒಬ್ಬ ತತ್ವಜ್ಞಾನಿಯ ಹೇಳಿಕೆ, ಹಳೆಯ ಅಂಗಿ ತೊಡು ಹೊಸ ಪುಸ್ತಕ ಕೊಳ್ಳು ಅಂತ।
ಬಟ್ಟೆ ಹಳೆಯವಾಗಿದ್ದಾವೆ ಅನ್ನೋದಕ್ಕೆ ಅಥವಾ ಹಳೆ ಬಟ್ಟೆ ಹಾಕೊಳ್ಳಿಕ್ಕೆ ನೀವು ಯಾವ ಕಾರಣಕ್ಕೂ ಮುಜುಗರ ಮಾಡ್ಕೊಬೇಡ್ರಿ. ಆದರೆ ಹೊಸ ಪುಸ್ತಕಗಳನ್ನು ಎಷ್ಟೆಷ್ಟು ಸಾಧ್ಯವೋ ಅಷ್ಟನ್ನು ಕೊಂಡ್ಕೊಳ್ರಿ, ಓದ್ರಿ. ಇಂತಹ ಒಂದು ಗುಣವನ್ನು ನಾವು ಇಲ್ಲಿ ಅಬ್ದುಲ್ ಕಲಾಂ ಅವ್ರ ಮುಖಾಂತರ ಕೂಡ ನೋಡ್ಬೋದು ಅಂತ. ಇನ್ನು ಮುಂತಾದ ಅನೇಕ ಗುಣಗಳ ಪ್ರಯೋಜನ, ಆದಿಕಿ ಪ್ರೇರಣಾ, ಪಾಸಕ್ತೆ ಮುಂತಾದವುಗಳ ಪ್ರೇರಣೆಯನ್ನು ನಾವು ಪಡೆದುಕೊಳ್ಬೋದಾಗಿದೆ ಅಂತ ಮುಂದುವರೆದು, मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था. ಇದು ಪಾಠದ ಮೊದಲನೆಯ ವಾಕ್ಯ. ಇದು ಅಬ್ದುಲ್ ಕಲಾಂ ಅವರು ಸ್ವತಃ ಹೇಳ್ಕೊಳ್ತಾರೆ. ಇದು ಆತ್ಮಕಥನ, ಇದು ಆತ್ಮಚರಿತ್ರೆ. ಇದು ಜೀವನ ಚರಿತ್ರೆ ಬೇರೆ, ಆತ್ಮಚರಿತ್ರೆ ಬೇರೆ. ಜೀವನ ಚರಿತ್ರೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ಕುರಿತಂತೆ ಯಾರು ಬೇಕಾದರೂ ಬರೆಯುವಂಥದ್ದು ಜೀವನ ಚರಿತ್ರೆ. ಆತ್ಮಚರಿತ್ರೆ ಅಥವಾ ಆತ್ಮಕಥನ ಅಂದರೆ ತನ್ನ ಜೀವನದ ಕಥೆಯನ್ನು ಅಥವಾ ತನ್ನ ಜೀವನದ ಘಟನೆಗಳನ್ನು ತಾನೇ ದಾಖಲಿಸೋದಿದೆಯಲ್ಲ, ಅದು ಆತ್ಮಚರಿತ್ರೆ. ಇದು ಆತ್ಮಚರಿತ್ರೆ. ಇದು ಯಾವುದು? ಅಬ್ದುಲ್ ಕಲಾಂ ಅವರ ಕೃತಿ, ಯಾವುದು ವಿಂಗ್ಸ್ ಆಫ್ ಫೈರ್, ಅಗ್ನಿ ಕಿ ಉಡಾನ್ ಅಂತ ಇದೆಯಲ್ಲ, ಅದರಿಂದ ಆಯ್ದಂಥ ಭಾಗ ಇದು ಮೇರಾ ಬಚ್ಪನ್ ಅನ್ನುವಂಥ ಪಾಠ. ಹಾಗಾಗಿ ಇಲ್ಲಿ ಎಲ್ಲ ಮಾತುಗಳು ಕೂಡ ಅಬ್ದುಲ್ ಕಲಾಂ ಅವರೇ ಸ್ವತಃ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಅದಕ್ಕೇನೆ ಆರಂಭ ಆಗೋದು ಮೇರಾ ಜನ್ಮ ಅಂತಾರೆ. ನನ್ನ ಜನ್ಮ ಮದ್ರಾಸ್ ರಾಜ್ಯ ಅಂದರೆ ಈಗ ಅದು ತಮಿಳುನಾಡು ಆಗಿದೆ. ಆಗ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರ ಸ್ವಲ್ಪ ದಿನಗಳ ನಂತರನೂ ಕೂಡ ಇಡೀ ದಕ್ಷಿಣ ಭಾರತವನ್ನು ಮದ್ರಾಸ್ ಅಂತ ಕರೀತಾ ಇದ್ರು. ಈಗಲೂ ಕೂಡ ಉತ್ತರ ಭಾರತವರು ನಮ್ಮ ದಕ್ಷಿಣ ಭಾರತದ ಕರ್ನಾಟಕದವರಾಗಿರಲಿ, ತಮಿಳುನಾಡಿನವರಾಗಿರಲಿ, ಕೇರಳದವ್ರನ್ನೆಲ್ಲರನ್ನು ಕೂಡ ಮದ್ರಾಸಿಗರು ಅಂತ ಕರೀತಾರೆ. ಆಗ ಅಷ್ಟು ಪ್ರಖ್ಯಾತಿಯನ್ನು ಪಡೆದಿತ್ತು. ಆಗ ಮದ್ರಾಸ್ ರಾಜ್ಯನೇ ಆಗಿತ್ತು ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ. ಈಗ ಅದು ತಮಿಳುನಾಡು ಆಗಿದೆ. ಅಲ್ಲಿ ಆ ತಮಿಳುನಾಡಿನ ರಾಜ್ಯದಲ್ಲಿ ರಾಮೇಶ್ವರಂ ಕಸ್ಬೆ ಮೇ, ರಾಮೇಶ್ವರಂ ನಗರ, ಕಸ್ಬೆ ಅಂದರೆ ಒಂದು ಚಿಕ್ಕ ನಗರ. ಅದು ರಾಮೇಶ್ವರಂ ಅನ್ನುವಂಥದ್ದು ಭಾಳ ಪ್ರಸಿದ್ಧವಾದಂಥ ಒಂದು ತೀರ್ಥ ಸ್ಥಳ. ಅದು ಅದರ ಅಲ್ಲಿ ಮಧ್ಯವರ್ಗೀಯ ಪರಿವಾರ ಮೇ ಹುವಾತ. ಮಧ್ಯವರ್ಗೀಯ ಅಂದರೆ ಸಮಾಜವನ್ನು 3 ಥರ ವಿಂಗಡಣೆ ಮಾಡ್ತೀವಿ. ಒಂದು ಏನೋ ಬಡತನದ ರೇಖೆಗಿಂತ ಕೆಳಗಿರುವಂಥವರು, ಮತ್ತು ಒಂದು ಮಧ್ಯಮ ವರ್ಗ ಅಥವಾ ಮೇಲ್ವರ್ಗ ಅಂತೇಳಿ, ಮೇಲ್ವರ್ಗ, ಮಧ್ಯಮ ವರ್ಗ, ನಿಮ್ನ ವರ್ಗ ಅಂತೇಳಿ. ಇವರು ಮಧ್ಯಮ ವರ್ಗ ಅಂದರೆ ತೀರಾ ಹೇಳ್ಕೊಳ್ಳುವಷ್ಟು ಶ್ರೀಮಂತರಲ್ಲ, ಹಾಗಂತ ತೀರಾ ಕಿತ್ತು ತಿನ್ನುವಂಥ ಬಡತನವೂ ಕೂಡ ಇರಲಿಲ್ಲ. ಇಂಥ ಒಂದು ಪರಿವಾರದಲ್ಲಿ ಯಾರು ಜನ್ಮಿಸ್ತಾರೆ? ಅಬ್ದುಲ್ ಕಲಾಂ ಅವರು ಜನ್ಮಿಸ್ತಾರೆ. ನೋಡಿ, ಇಲ್ಲಿ ಭಾರತದ ನಕ್ಷೆಯನ್ನು ನೀವು ನೋಡ್ತೀರಿ. ಆ ಕೆಳಭಾಗದಲ್ಲಿ, ನಮ್ಮ ಕರ್ನಾಟಕದ ಕೆಳಭಾಗದಲ್ಲಿರುವಂಥದ್ದೇ ಅದ್ಯಾವುದು? ತಮಿಳುನಾಡು. ಆ ತಮಿಳುನಾಡಿನ ರಾಮೇಶ್ವರಂ ಪಕ್ಕದ ಬಾಣದ ಗುರುತೇನಿದೆ, ಅಲ್ಲಿ ಮುಂದೆ ಬರುವಂಥ ಒಂದು ಊರದು ರಾಮೇಶ್ವರಂ. ಅಲ್ಲಿ ಅಬ್ದುಲ್ ಕಲಾಂ ಅವರ ಜನ್ಮ ಆಯಿತು. ಅಂದರೆ ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಿಸ್ ರಾಜ್ಯ ಮೇ ಹುವಾ ತಾ ಅಥವಾ ಕಹಾಂ ಹುವಾ ತಾ? ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಮದ್ರಾಸ್ ರಾಜ್ಯ ಯಾ ತಮಿಳುನಾಡು ಕೆ ರಾಮೇಶ್ವರಂ ಮೇ ಹುವಾ ತಾ ಅನ್ನೋದು ಸರಿಯಾದ ಉತ್ತರ. ಇದನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ ನಾವೀಗ. मेरे पिता जैनुलाबदीन की कोई बहुत अच्छी औपचारिक शिक्षा नहीं हुई थी. ಅವ್ರು ಹೇಳ್ಕೊಳ್ತಾರೆ, ನನ್ನ ತಂದೆ ಯಾರು? ಜೈನುಲಾಬದೀನ್. अब्दुल कलाम जी के पिता का नाम क्या था? जैनुलाबदीन. कि कोई बहुत अच्छी औपचारिक शिक्षा, ಯಾವುದೇ ಬಹುತ್ ಬಹಳ ಅಚ್ಚಿ ಒಳ್ಳೆಯ ಔಪಚಾರಿಕ ಶಿಕ್ಷಾ. ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಎರಡು ಬರ್ತದೆ. ಔಪಚಾರಿಕ ಅಂದರೆ ಒಂದು ನಿಗದಿತ ರೀತಿ ನೀತಿ ನಿಯಮಗಳಿಗೆ ಒಳಪಟ್ಟು ನಡೆಯುವಂಥದ್ದು, ಅದನ್ನು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಉದಾಹರಣೆಗೆ ಈಗ ನೀವೆಲ್ಲ ಲಾಕ್ಡೌನ್ಗಿಂತ ಮುಂಚೆ ಓದ್ತಿದ್ರಲ್ಲ, ಅದು ಔಪಚಾರಿಕ ಶಿಕ್ಷಣ. ಶಾಲೆಗೆ ಹೋಗ್ತಿದ್ರಿ, ತರಗತಿಗಳು ನಡೀತಾ ಇದ್ವು, ಅಧ್ಯಾಪಕರಿದ್ದರು, ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸಿಗೆ ಹೋಗ್ತಾ ಇದ್ರಿ, ಇದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಸಮಯ ಇರೋದಿಲ್ಲ, ಯಾವುದೇ ನಿಗದಿತ ಮೇಷ್ ಇರೋದಿಲ್ಲ, ನಿಗದಿತ ಪಠ್ಯಕ್ರಮ ಇರೋದಿಲ್ಲ. ಅಂದರೆ ಯಾವುದೋ ಪಶು ಪಕ್ಷಿಗಳಿಂದ, ಜನಸಾಮಾನ್ಯರಿಂದ ಅಥವಾ ಸಮಾಜದಿಂದ ನಾವೇನು ಕಲಿತೀವಲ್ಲ, ಅದೆಲ್ಲವೂ ಕೂಡ ಅನೌಪಚಾರಿಕ ಶಿಕ್ಷಣಕ್ಕೆ ಸೇರ್ತದೆ. ಹಾಗೆ ಈ ಜೈನುಲಾಬಾದೀನ್ ಅವರು ಆ ಕಾಲದಲ್ಲಿ ಔಪಚಾರಿಕ ಶಿಕ್ಷಣಕ್ಕೆ ಕಡಿಮೆ ಅವಕಾಶಗಳಿದ್ದು, ಸಹಜವಾಗಿಯೇ ಅವ್ರಿಗೆ ಅಂಥ ಯಾವುದೇ ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ. ಅವ್ರು ನಾಹಿ ವೇ ಕೋಯಿ ಬಹುತ್ ಧನಿ ವ್ಯಕ್ತಿ ತೆ. ಅಷ್ಟೇ ಅಲ್ಲ ವೇ ಅವರು ಕೋಯಿ ಯಾವುದೇ ಬಹುತ್ ಧನಿ ಬಹಳ ಶ್ರೀಮಂತ, ಧನಿ ಧನವಾನ್ ಶ್ರೀಮಂತ ಅಂತ ನಾವು ಕನ್ನಡಿತೀವಲ್ಲ, ಅಮೀರ್ ವ್ಯಕ್ತಿ ಥೇ. ಅವರು
ಅಂತಹ ವ್ಯಕ್ತಿಯೂ ಆಗಿರಲಿಲ್ಲ ಅಥವಾ ಅವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣವೂ ಕೂಡ ಸಿಗ್ತಿರಲಿಲ್ಲ. ನೋಡಿ, ಈ ನೀವು ಫೋಟೋದಲ್ಲಿ ನೋಡ್ತೀರಿ ನೋಡಿ, ಅಬ್ದುಲ್ ಕಲಾಂ ಅವರ ಒಂದು ಕುಟುಂಬದ ಒಂದು ಅಪರೂಪದ ಒಂದು ಚಿತ್ರ ಅದು. ಈ ಕಡೆ ಇರುವಂಥದ್ದು ಇದರಲ್ಲ, ಅವರೇ ಜೈನುಲಾಬಾದಿನ್ ಅವರು, ಅಂದರೆ ಅಬ್ದುಲ್ ಕಲಾಂ ಅವರ ತಂದೆ. ಈ ಕಡೆ ಅವ್ರ ತಾಯಿ ಆಶಿಯಮ್ಮ. ಇಲ್ಲಿ ಇದೆ ನೋಡಿ, ಇಲ್ಲಿ ಅಬ್ದುಲ್ ಕಲಾಂ ಅವರ ಚಿತ್ರ, ಬಾಲಕ ಅಬ್ದುಲ್ ಕಲಾಂ ಅವರ ಆ ಚಿತ್ರವನ್ನು ನೀವು ಗಮನಿಸ್ತೀರಿ. ಈ ಕಡೆ ಅವ್ರ ಸಹೋದರ ಮತ್ತು ಈ ಕಡೆ ಅವರ ಸಹೋದರಿ ಇದ್ದಾರೆ. ಒಂದು ಅಪರೂಪದ ಒಂದು ಭಾವಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಹೀಗೆ ಆ ತಂದೆ ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆದಿರಲಿಲ್ಲ ಮತ್ತು ಅವರು ಯಾವುದೇ ಶ್ರೀಮಂತ ವ್ಯಕ್ತಿ ಆಗಿರಲಿಲ್ಲ ಅನ್ನುವಂಥದ್ದು ಮಾಹಿತಿ ನಮಗೆ ದೊರೆಯುತ್ತೆ. ಮುಂದುವರೆದು ಇಸ್ಕೆ ಬಾವಜೂದ್, ಇದರ ನಂತರವೂ ಕೂಡ, ಅಂದರೆ ಅವ್ರು ಶ್ರೀಮಂತರೂ ಆಗಿರಲಿಲ್ಲ, ಔಪಚಾರಿಕ ಶಿಕ್ಷಣವೂ ಆಗಿರಲಿಲ್ಲ. ಇದು ಅಲ್ಲದೆ ವೇ ಬುದ್ಧಿಮಾನ್ ಥೇ, ಬಹಳ ಬುದ್ಧಿವಂತರಾಗಿದ್ದರು ಅಂತ. ಶಿಕ್ಷಣವನ್ನು ಪಡೆಯುವುದಕ್ಕೂ ಬುದ್ಧಿವಂತಿಕೆಗೂ ಸಂಬಂಧ ಇಲ್ಲ. ಬುದ್ಧಿವಂತಿಕೆಯನ್ನು ತೀವ್ರಗೊಳಿಸೋದಕ್ಕೆ ಶಿಕ್ಷಣ ನೆರವಾಗುತ್ತೆ. ಹಾಗಂತ ಓದದೇ ಇರೋರೆಲ್ಲ ದಡ್ರಲ್ಲ. ಅನೇಕ ಮಹಾನ್ ಸಂಗತಿಗಳು ಓದದೇ ಇರುವಂತಹ ಜನರ ಹತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಕಬೀರ್ ದಾಸ್ ಅವರು, ಅವ್ರಿಗೆ ಓದು ಬರ್ತಿರ್ಲಿಲ್ಲ, ಆದರೆ ಎಂತಹ ಅದ್ಭುತವಾದಂತಹ ದ್ವಯಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈ ಕಾಲಕ್ಕೂ ಕೂಡ ಅವು ಪ್ರಸ್ತುತವಾಗಿರುವಂಥವೇ. ಅಂತ ಅನೇಕ ವ್ಯಕ್ತಿಗಳನ್ನು ನಾವು ಗಮನಿಸ್ಬೋದು. ಅವರಿಗೆ ಪ್ರಕೃತಿಯೇ ಶಿಕ್ಷಣ ಶಾಲೆ ಆಗಿತ್ತು, ಅನೌಪಚಾರಿಕ ಶಿಕ್ಷಣವೇ ಅವರಿಗೆ ಶಿಕ್ಷಣ ಆಗಿತ್ತು. ಓದು ಬರಹ ಕಲಿತ ತಕ್ಷಣಕ್ಕೆ ಅವರು ಬುದ್ಧಿವಂತರು ಅಂತಲ್ಲ. ಆ ತಿಳುವಳಿಕೆ ಇದೆಯಲ್ಲ, ತಿಳುವಳಿಕೆಗೆ ಯಾವ ಗಡಿ ರೇಖೆಗಳು, ಸೀಮೆಗಳು, ಭಾಷೆಗಳಿಲ್ಲ. ತಿಳುವಳಿಕೆನೇ, ಅದಕ್ಕೆ ಯಾವ ಭಾಷೆನೂ ಬೇಕಾಗಿಲ್ಲ. ನೋಡಿ ಕಲಿಯೋದು, ಮಾಡಿ ಕಲಿಯೋದು ಇದೆಯಲ್ಲ, ಅಂತಹ ಶಿಕ್ಷಣವನ್ನು ಅವರು ಕಲ್ತಿದ್ರು. ಹಾಗಾಗಿ ಇವರು ಬಹಳ ಬುದ್ಧಿವಂತರಾಗಿದ್ದರು ಅಂತ. ಇಲ್ಲೊಂದು ಏನೋ ಒಂದು ಕೊಟೇಶನ್ ನೆನಪಾಗೋದು ನಿಮಗೆ ಅಂತ ಹೇಳಿದ್ರೆ, ಟೀಚರು ಪಾಠ ಮಾಡಿ ಪರೀಕ್ಷೆ ಮಾಡ್ತಾರಂತೆ, ಆದರೆ ನೇಚರು ಪರೀಕ್ಷೆ ಮಾಡಿ ಆಮೇಲೆ ಪಾಠ ಹೇಳುತ್ತೆ ಅಂತ. ಅಲ್ಲಿ ಅವಕಾಶನೇ ಇಲ್ಲ ನಿಮಗೆ ಸುಧಾರಿಸ್ಕೊಳ್ಳಿಕ್ಕೆ. ಸರಿಯಾಗಿ ರಮ್ಮಂತ ಬಾರಿಸಿದ ಮೇಲೆ ನೀನು ಎಡಿ ಬಿದ್ದ ಮೇಲೆ ಗೊತ್ತಾಗೋದು, ಓಹೋ ಇದು ಕಲ್ಲು, ನಾನು ನೆಟ್ಟಿಗೆ ನಡಿಬೇಕು ಅಂತ. ಮೊದಲು ಪರೀಕ್ಷೆ ಮಾಡಿ ಆಮೇಲೆ ಪಾಠ ಹೇಳುತ್ತೆ. ಮೇಷ್ಟ್ರು ಹಂಗಲ್ಲ, ಮೊದಲು ಪಾಠ ಮಾಡಿ ಆಮೇಲೆ ಅವ್ರು ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಪ್ರಕೃತಿಯಲ್ಲಿ ಯಾರು ಕಲಿತಾರೋ ಅವ್ರ ಜ್ಞಾನ ಪಕ್ಕ ಆಗಿರ್ತತೆ ಮತ್ತು ಶಾಶ್ವತವಾಗಿರ್ತತೆ. ಇಲ್ಲಿ ಕಾಪಿ ಹೊಡೆಯೋಕೆ ಅವಕಾಶ ಸಿಗ್ಬೋದು ನಿಮಗೆ ಇಲ್ಲಿ ಈ ಔಪಚಾರಿಕ ಶಿಕ್ಷಣದಲ್ಲಿ, ಮೇಷ್ಟ್ರು ಮಾಡೋ ಪಾಠದಲ್ಲಿ. ಆದರೆ ಈ ನೇಚರ್ ಮಾಡೋ ಪಾಠದಲ್ಲಿ ನಿಮಗೆ ಕಾಪಿ ಹೊಡೆಯೋಕೆ ಅವಕಾಶವೇ ಇಲ್ಲ. ಅಲ್ಲೇನಿದ್ರು ಪರಿಣಾಮವನ್ನು ಅನುಭವಿಸ್ಬೇಕು. ನೀನು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡಿದ್ರೆ ಒಳ್ಳೆಯ ಪರಿಣಾಮ ಬರ್ತತೆ, ಆಗಿಂದಾಗಲೇ ಅದರ ಫಲಿತಾಂಶವನ್ನು ಕೂಡ ಪ್ರಕೃತಿ ನಮಗೆ ಕೊಡ್ತಾ ಹೋಗುತ್ತೆ. ಹಾಗೆ ಜೈನುಲಾಬಾದಿನ್ ಅವರು ಬಹಳ ಬುದ್ಧಿವಂತರಾಗಿದ್ದು, ಔಪಚಾರಿಕ ಶಿಕ್ಷಣ ಇಲ್ಲದೇ ಇದ್ರೂ ಪರವಾಗಿಲ್ಲ. ಅವ್ರ ಉನ್ಮೆ ಉದಾರತಾ ಕಿ ಸಚ್ಚಿ ಭಾವನಾತಿ, ಮತ್ತು ಅವರಲ್ಲಿ ಉದಾರತೆಯ, ಔದಾರ್ಯತೆಯ, ಸಹಿಷ್ಣುತೆಯ ಅಥವಾ ಇನ್ನೊಬ್ಬರಿಗೆ ಸ್ಪಂದಿಸುವಂತಹ, ಮರುಗುವಂತಹ ಒಂದು ಒಳ್ಳೆಯ ಭಾವನೆ ಅವ್ರ ಮನಸ್ಸಿನಲ್ಲಿ ಸದಾ ಇತ್ತು. ಮೇರಿ ಮಾ ಆಶಿಯಮ್ಮ, ನನ್ನ ತಾಯಿ ಯಾರು? ಆಶಿಯಮ್ಮ. ನಾವಾಗಲೇ ನೋಡಿದ್ದೀವಿ ಆ ಫೋಟೋದಲ್ಲಿ, ಆ ತಾಯಿ ಅವರ ಚಿಕ್ಕ ವಯಸ್ಸಿನಲ್ಲಿರುವಂಥ ಫೋಟೋ ಅದು. ಆಶಿಯಮ್ಮ ಉನ್ಕಿ ಆದರ್ಶ ಜೀವನ್ ಸಂಗಿನಿ ಥಿ. ಅವರ ಅಂದರೆ ಜೈನುಲಾಬಾದಿನ್ ಅವರ ಆದರ್ಶ ಜೀವನ ಸಂಗಿನಿ ಅಂದರೆ ಜೀವನ ಸಂಗಾತಿ, ಹೆಂಡತಿ. ಅಂದರೆ ಒಂದು ಅನುರೂಪದ ಜೋಡಿ, ಅಪರೂಪದ ಜೋಡಿ. ಅಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳುವಂಥ ಮಾತನ್ನು ನಾವು ಇಲ್ಲಿ ಈ ಮುಖಾಂತರ ಕಾಣ್ಬೋದು. ಮೇರೆ ಮಾತಾ ಪಿತಾಕೋ ಹಮಾರೆ ಸಮಾಜ್ ಮೇ, ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಸಮಾಜದಲ್ಲಿ, ಸಮಾಜ ಅಂದರೆ ಆ ಜಾತಿಯ ಅಥವಾ ಆ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ನಾವು ಸಮಾಜ ಅಂತ ಕರಿತೀವಿ. ಏಕ ಆದರ್ಶ ದಂಪತಿ ಕೆ ರೂಪಮೇ, ಒಬ್ಬ ಆದರ್ಶ ದಂಪತಿಗಳ ರೂಪದಲ್ಲಿ ದೇಖಾ ಜಾತಾತ, ನೋಡಲಾಗುತ್ತಿತ್ತು. ಅಂದರೆ ಸಮಾಜದಲ್ಲಿ ಅಲ್ಲಿ ಯಾರು ನಾವು ಸರ್ಟಿಫಿಕೇಟ್ ಹಾಕೊಂಡು ತಿರ್ಗಾಡೋಕ್ಕಾಗಲ್ಲ, ನಾನು ರ್ಯಾಂಕ್ ಬಂದಿದ್ದೀನಿ, ಇಷ್ಟು ಬಂದಿದ್ದೀನಿ ಅಂತ. ನಿಮ್ಮ ನಡವಳಿಕೆಗಳೇ ನಿಮ್ಮ ಸರ್ಟಿಫಿಕೇಟ್ಗಳು. ಸರ್ಟಿಫಿಕೇಟ್ ನೋಡಿ ನಿಮ್ಗೆ ಯಾರು ಗೌರವ ಕೊಡೋದಿಲ್ಲ. ಗೌರವ ಹೆಂಗೆ ಕೊಡ್ತಾರಪ್ಪ ಅಂದರೆ ನಿಮ್ಮ ನಡವಳಿಕೆಗಳನ್ನು ನೋಡಿ ಕೊಡ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಅಂದರೆ ಇವರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಇತ್ತು ಅಂದ್ರೆ ಅರ್ಥ ಏನು? ಅವರು ಒಳ್ಳೆಯ ನಡವಳಿಕೆಗಳನ್ನು ರೂಢಿಸ್ಕೊಂಡಿದ್ರು. ಯಾರಿಗೂ ಮೋಸ ಮಾಡದೆ, ವಂಚನೆ ಮಾಡದೆ, ಈ ಚಾಡಿ ಚಿದ್ರಗಳನ್ನ ಹೇಳದೆ, ಭಾಳ ಸಮಾಧಾನ ಚಿತ್ತದಿಂದ ತಮಗೇನಾಗುತ್ತೋ ಅದನ್ನು ಸಹಾಯ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಕರುಬದೆ, ಮರುಗಿ ಅವ್ರಿಗೆ ಸಹಾಯ ಮಾಡುವಂಥ ಗುಣವನ್ನು ಹೊಂದಿದ್ರು ಅನ್ನುವಂಥದ್ದು ಈ ಮಾತಿಂದ ನಮಗೆ ಗೊತ್ತಾಗುತ್ತೆ. ಯಾರು? ತಂದೆ ಯಾರು? ಜೈನುಲಾಬಾದಿನ್, ತಾಯಿ ಆಶಿಯಮ್ಮ. ಒಂದು ಕೋಣ.
ಮೈ ಕೈ ಬಚ್ಚೋ ಮೇಸೆ ಏಕ್ ಥಾ, ನಾನು ಅನೇಕ ಮಕ್ಕಳಲ್ಲಿ ಒಬ್ಬನಾಗಿದ್ದೆ ಅಂತ. ಅಂದರೆ ಅದೊಂದು ಕೂಡು ಕುಟುಂಬ, ಹಾಗಾಗಿ ಇವರು ಆ ಮಾತನ್ನು ಬಳಸ್ತಾರೆ. ಹಾಗಾಗಿ ಇವ್ರಿಗೆ ಇವರು 5 ಜನ ಕಾಣಿಸ್ತದೆ, ಇವರೇ ಕೊನೆಯವರು. ಇವ್ರ ಮೇಲೆ 3 ಜನ ಅಣ್ಣಂದಿರು ಮತ್ತು ಒಬ್ಬ ಅಕ್ಕ ಇದ್ರು, 5 ಜನ. ಈಗ ಒಟ್ಟಿಗೆ ಇಡೀ ಕೂಡು ಕುಟುಂಬ ಆಗಿರೋದ್ರಿಂದ ಒಂದು 18-20 ಮಕ್ಕಳು ಇದ್ರು ಕಾಣಿಸ್ತತೆ ಅವ್ರ ಮನೆ ತುಂಬ. ಹಾಗಾಗಿ ಆ ಎಲ್ಲ ಮಕ್ಕಳಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಅಲ್ಲಿ ಯಾರಿಗೂ ವಿಶೇಷವಾದಂಥ ಆದ್ಯತೆ ಇರ್ತಿರ್ಲಿಲ್ಲ. ಈ ಹಿಂದೆ ನೀವು ಕೂಡು ಕುಟುಂಬಗಳಲ್ಲಿ ನೋಡಿದಿರಿ, ಯಾರ ಮಕ್ಕಳಾದರೂ ಒಂದೇ ಥರದ ಏನದು ಅವರಿಗೆ ಟ್ರೀಟ್ಮೆಂಟ್ ಮಾಡೋದು, ಒಂದೇ ಥರದ ಶಿಕ್ಷಣ ಎಲ್ಲ ಒಂದು ಕಾಮನ್ ಆಗಿರ್ತಿತ್ತು. ಹಂಗೆ ಇವರು ಕೂಡ ಒಬ್ಬರಾಗಿದ್ದರು. ಲಂಬೆ ಚೌಡೆ ವ ಸುಂದರ್ ಮಾತಾ ಪಿತಾಕ, ಇವರು ಹೇಳ್ಕೊಳ್ತಾರೆ ಅಬ್ದುಲ್ ಕಲಾಂ ಅವರು. ಇವ್ರ ತಂದೆ ತಾಯಿಗಳು ಹೆಂಗಿದ್ರಪ್ಪ ಅಂದರೆ ಲಂಬೆ ಚೌಡೆ, ಉದ್ದನೆ ಅಂದರೆ ಎತ್ತರದ ಆಳುಗಳಾಗಿದ್ರು. ಭಾಳ ಒಳ್ಳೆ ಹೈಟ್ ಇತ್ತು, ಜೊತೆಗೆ ಸುಂದರವಾಗಿದ್ರು ತಂದೆ ತಾಯಿಗಳು. ಮಾತಾ ಪಿತಾಕ ಛೋಟಿ ಕದಕಾಟಿ, ನಾನು ಅವ್ರಿಗೆ ಹೋಲಿಸಿದ್ರೆ ಚಿಕ್ಕ ಶರೀರ. ಕದಕಾಟಿ ಅಂದರೆ ಶರೀರದ ಸಂರಚನೆ, ಸ್ವರೂಪ. ನಾನು ಅವ್ರಿಗೆ ಹೋಲಿಸಿದ್ರೆ ಭಾಳ ಕುಬ್ಜ. ನಾನು ಅವರ ಸೌಂದರ್ಯಕ್ಕೂ ನನ್ನ ಸೌಂದರ್ಯಕ್ಕೂ ಭಾಳ ವ್ಯತ್ಯಾಸ ಇತ್ತು. ನನ್ನ ತಂದೆ ತಾಯಿಗಳಿದ್ದ ಇದ್ದಂಥ ಸೌಂದರ್ಯ ನನಗಿರಲಿಲ್ಲ ಅಂತ ಹೇಳ್ಕೊಳ್ತಾಳೆ. ಈಗ ಸಾಧಾರಣ ದಿಕ್ನೇವಲ್ಲ, ಒಬ್ಬ ಸಾಧಾರಣವಾಗಿ ಕಾಣುವಂಥ ಬಚ್ಚ ಮಗುವಾಗಿದ್ರು. ಅಂದರೆ ಇದು ಇನ್ಯಾಕೆ ಹೇಳ್ಕೊಳ್ತಾರೆ ಇವರು ಅಂತ ಹೇಳಿದರೆ, ಬಹುಶಃ ಹೀಗೂ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಅಂದರೆ ಮಹಾನ್ ಪುರುಷರೆಲ್ಲ ಹುಡ್ತಾನೆ ಅವರು ಮಹಾನರಾಗಿ ಬೆಳೀತಾರೆ, ಅವ್ರ ವಿಶೇಷ ಸೌಲಭ್ಯಗಳು ಇರ್ತವೆ, ಅವರನ್ನು ಎಲ್ಲರೂ ಗೌರವಿಸ್ತಾರೆ, ವಿಶೇಷ ಶಿಕ್ಷಣ ಕೊಟ್ಟಿರ್ತಾರೆ, ಹಂಗಾಗಿ ಅವ್ರು ಮಹಾನರಾಗ್ತಾರೆ. ನಮ್ಮ ಕಡೆಯಿಂದ ಆಗಲ್ಲ ಅನ್ನುವಂಥ ಭಾವನೆ ನಿಮಗೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಇಲ್ಲಿ ಉಲ್ಲೇಖಿಸಿರಂಗೆ ಕಾಣ್ತಾರೆ. ಅಂದರೆ ನಿಮ್ಮಂತೆಯೇ ಅಬ್ದುಲ್ ಕಲಾಂ ಕೂಡ ಬಾಲ್ಯದಲ್ಲಿ ಅತ್ಯಂತ ಸಾಧಾರಣವಾದಂಥ ಕುಟುಂಬದಲ್ಲಿದ್ದರು, ಮಧ್ಯಮ ವರ್ಗದ ಕುಟುಂಬದಲ್ಲಿದ್ದರು. ಹಾಗೇನೆ ನೋಡ್ಲಿಕ್ಕೂ ಕೂಡ ಅಂತಹ ಸುರದೃಪಿ ಏನು ಆಗಿರ್ಲಿಲ್ಲ ಅಂತ. ನೋಡಿ ಇಲ್ಲೊಂದು ಚಿತ್ರ ಇದೆ, ನೋಡಿ ಇಲ್ಲಿ, ಅಲ್ಲಿ ಚಿತ್ರಣ ಇಲ್ಲಿ ಹಾಕಿದೀವಿ. ಬಾಲಕ ಬಹುಶಃ ಒಂದು 5-6 ವರ್ಷದ 4-5 ವರ್ಷದ ಇದ್ದಾಗ ಅಬ್ದುಲ್ ಕಲಾಂ ಅವರ ಚಿತ್ರ ನೋಡಿದರೆ ಅತ್ಯಂತ ಸಾಮಾನ್ಯವಾದ ಎಲ್ಲ ಮಕ್ಕಳ ಥರನೇ ಅವರು ಕೂಡ ಕಾಣಿಸ್ತಾರೆ. ಹಮ್ ಅಪ್ನೆ ಪುಷ್ಟೈನಿ ಘರ್ ಮೇ ರಾತೆ ಥೆ, ನಾವು ನಮ್ಮ ಪುಷ್ಟೈನಿ ಅಂದರೆ ನಾವು ಹಿಂದೆ ಶಬ್ದಗಳು ನೋಡ್ಬೇಕಾದ್ರೆ ನೋಡಿದೀವಿ, ವಂಶ ಪಾರಂಪರ್ಯವಾಗಿ ಬಂದಂತಹ, ಅಂದರೆ ಇವರ ತಂದೆಯಿಂದ ಬಂದಂಥ ಬಳುವಳಿಯಾಗಿ ಬಂದಂತಹ ಮನೆಯಲ್ಲಿ ಇದ್ರು ಇವರು. ಪುಷ್ಟೈನಿ ಗರ್ಮೆ ರಹತೇತೆ. ರಾಮೇಶ್ವರಂ ಕಿ ಮಸ್ಜಿದ್ ವಾಲಿ ಗಲಿಮೆ, ರಾಮೇಶ್ವರಂನಲ್ಲಿ ಆ ಮಸೀದಿ ಇರುವಂತಹ ಗಲಿ ಅಂದರೆ ಬೀದಿಯಲ್ಲಿ ಬನ ಮಾಡಿರುವಂತಹ ಯಹ ಘರ್, ಈ ಮನೆ ಚೂನೆ ಪತ್ತರ್ ವ ಈಂಡ್ ಸೆ ಬನ. ಚೂನೆ ಪತ್ತರ್, ಚೂನ ಅಂದರೆ ಸುಣ್ಣ, ಪತ್ತರ್ ಅಂದರೆ ಕಲ್ಲು, ಈಂಟ್ ಅಂದರೆ ಇಟ್ಟಿಗೆ, ಅಂದರೆ ಅವಾಗ ಗಾರೆ ಅಂತ ಕರಿತಾ ಇದ್ರು ಅದನ್ನ. ಈಗ ನಂಗೆ ಸಿಮೆಂಟ್ ಅವಾಗಿನ್ನೂ ಬಳಕೆ ಇರಲಿಲ್ಲ. ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿ ಮರಳು, ಸುಣ್ಣ, ಕಲ್ಲು ಇವನ್ನ ಮಿಕ್ಸ್ ಮಾಡ್ಕೊಂಡು ಏನು ಮಾಡೋರು, ಕಟ್ಟಡವನ್ನು ಕಟ್ಟೋರು. ಆ ಕಾಲಕ್ಕೆ ಅದೇ ಬಹಳ ಶ್ರೇಷ್ಠವಾದಂಥ ಕಟ್ಟಡ ಆಗಿತ್ತು. ಅಂತಹ ಒಂದು ಬನ ಪಕ್ಕ ಅವ್ರ ಬಡಾತ, ಭಾಳ ಪಕ್ಕ ಅಂತಂದರೆ ಪಕ್ಕ ಕಚ್ಚ, 2 ವಿರುದ್ಧ ಶಬ್ದ. ಪಕ್ಕ ಅಂದರೆ ಪರ್ಫೆಕ್ಟ್ ಅಂತ, ಕಚ್ಚಾ ಅಂದರೆ ಪರ್ಫೆಕ್ಟ್ ಅಲ್ಲದೆ ಇರುವಂಥದ್ದು ಅಂತ. ಈ ಗುಡಿಸಲು ಅಂಥವಿಂಥವೆಲ್ಲ ಇದಾವಲ್ಲ, ಅವನ್ನ ಕಚ್ಚಾ ಮನೆಗಳು ಅಂತ ಕರೀತಾರೆ. ಕಚ್ಚಾ ರಸ್ತೆ, ಪಕ್ಕಾ ರಸ್ತೆ, ಅಥವಾ ಕಚ್ಚಾ ಹಣ್ಣು, ಪಕ್ಕಾ ಹಣ್ಣು ಅಂತ ಕರಿತೀವಲ್ಲ, ಹಾಗೆ ಪಕ್ಕಾ ಅವ್ರ ಬಡಾತ ಮತ್ತು ದೊಡ್ಡದಾಗಿತ್ತಂತೆ. ಹಾಗಿದ್ರೆ ನಿಮ್ಮ ಕಲ್ಪನೆ ಭಾಳ ದೊಡ್ಡ ಮನೆ ಇರಬೇಕು ಅವ್ರದ್ದು ಅಂತ ಅಂದ್ಕೊಂಡಿದ್ರಿ. ನೋಡ್ರಿ ಇಲ್ಲಿ ಆ ಚಿತ್ರ ನೋಡ್ರಿ ಗೊತ್ತಾಗುತ್ತೆ. ಈಗ ಈ ಕಾಲಕ್ಕೆ ನೋಡಿದರೆ ಅದು ಅತ್ಯಂತ ಸಾಧಾರಣವಾಗಿರುವಂಥ ಮನೆ. ಆದರೆ ಅಬ್ದುಲ್ ಕಲಾಂ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅದು ಭಾಳ ದೊಡ್ಡ ಮನೆ ಆಗಿತ್ತು ಅಂತ ಹೇಳಿ. ಮನೆ ಎಂಥದ್ದು ಅನ್ನೋದು ಮುಖ್ಯ ಅಲ್ಲ, ಆ ಮನೆಯಲ್ಲಿರುವಂಥ ನೆಮ್ಮದಿ ಭಾಳ ಮುಖ್ಯ. ಎಷ್ಟೇ ದೊಡ್ಡ ಮನೆ ಆಗಿದ್ರೂ ಕೂಡ ಕುಟುಂಬದ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಇದ್ದರೆ, ಪ್ರೀತಿ ವಿಶ್ವಾಸ ನಂಬಿಕೆಗಳಿಲ್ಲದೆ ಇದ್ದರೆ ಆ ಮನೆ ಸುಡುಗಾಡೋದು. ಎಂಥ ಭವ್ಯವಾದ ಬಂಗ್ಲೆ ಆಗಿದ್ರು. ಹಾಗೊಂದು ವೇಳೆ ಪ್ರೀತಿ ವಿಶ್ವಾಸಗಳೇ ತುಂಬಿ ತುಳುಕ್ತಾ ಇದ್ದರೆ ಗುಡಿಸ್ನಲ್ಲೂ ಕೂಡ ನೆಮ್ಮದಿಯಾಗಿ ನಾವು ಬದುಕ್ಬೋದು. ಹಾಗೆ ಇಲ್ಲಿ ಅಬ್ದುಲ್ ಕಲಾಂ ಅವ್ರು ನೋಡಿ, ಇದು ನೈಜವಾದ ಮನೆ, ಇದು ಅವ್ರು ಇದ್ದಂಥ ವಾಸವಾದ ಈಗಲೂ ಆ ಮನೆ ಇದೆ. ಆ ಮನೆಯ ಒಂದು ಚಿತ್ರ ಇದು. ಇಲ್ಲಿ ಅಕ್ಕಪಕ್ಕದ ಗುಡಿಸ್ಲುಗಳು ಕೂಡ ಇದಾವಲ್ಲಿ. ಅಂಥ ಒಂದು ಮನೆಯಲ್ಲಿ ಇವರು ಜನಿಸಿದರು ಮತ್ತು ತಮ್ಮ ಬಾಲ್ಯವನ್ನು ಕಳೆದ್ರು ಅಬ್ದುಲ್ ಕಲಾಂ ಅವರು. ಮುಂದುವರೆದು, ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಥೆ. ಅಬ್ದುಲ್ ಕಲಾಂ ಅವರ ತಂದೆ ಎಂಥ ವ್ಯಕ್ತಿ ಆಗಿದ್ರು? ಆಡಂಬರಹೀನ ವ್ಯಕ್ತಿ ಆಗಿದ್ರು. ಆಡಂಬರಹೀನ್ ವಿರುದ್ಧ ಶಬ್ದಗಳು. ಆಡಂಬರ ಅಂತ ಹೇಳಿದ್ರೆ ಇಲ್ಲದೆ ಇರುವುದನ್ನ ಇರುವಂತೆ ತೋರಿಸಿಕೊಳ್ಳೋದು ಆಡಂಬರ.
ಆಡಂಬರಹೀನ ಅಂತ ಹೇಳಿದ್ರೆ ಅವ್ಯಾವುದು ಇಲ್ಲದೆ ಅತ್ಯಂತ ಸಹಜವಾಗಿ ನಾನು ಹೆಂಗಿದ್ದೀನೋ ಹಾಗೆ ಅಂತಹ ಸರಳ ಸಾತ್ವಿಕ ವ್ಯಕ್ತಿಯಾಗಿದ್ರು ಅವರು. ಸಭಿ ಅನಾವಶ್ಯಕ ಏವಂ ಐಶೋ ಆರಾಮ್ ವಾಲಿ ಚೀಜೋನ್ಸೆ ದೂರ ಹತೈತೆ. ಮತ್ತು ಅವರ ಸ್ವಭಾವ ಎಂಥದ್ದಾಗಿತ್ತಪ್ಪ ಅಂತಂದ್ರೆ ಜಿನುಲಾಬಾದಿನ್ ಅವರದ್ದು ಎಲ್ಲ ಅನಾವಶ್ಯಕ, ಅವಶ್ಯಕ ಅನಾವಶ್ಯಕ, ಅವಶ್ಯಕ ಬೇಕಾದದ್ದು, ಅನಾವಶ್ಯಕ ಬೇಡವಾದಂತಹದ್ದು. ಏವಂ ಐಶೋ ಆರಾಮವಾಲಿ, ಐಷಾರಾಮಿ ಅಂತ ಕರಿತೀವಲ್ಲ ನಾವು, ಐಷಾರಾಮಿ ವಸ್ತುಗಳಿಂದ ದೂರ ಇರ್ತಾ ಇದ್ರು ಅಂತ. ಬಹಳ ಮಹತ್ವದ ಸಂಗತಿ ಇದು. ಎಲ್ಲ ಮಹಾನ್ ಪುರುಷರ ಮುಖ್ಯ ಲಕ್ಷಣ ಇದು. ಇವರು ಅಂದರೆ ಅವಶ್ಯಕ ವಸ್ತುಗಳಿಗೆ ಕೊರತೆ ಇಲ್ಲ, ಅನಾವಶ್ಯಕವಾಗಿ ಈಗ ನಮ್ಮ ಮನೆಗಳು, ನಮ್ಮ ಮನೆಗಳನ್ನೇ ನೋಡ್ಕೊಂಡ್ರೆ, ನಮ್ಮ ಅಕ್ಕಪಕ್ಕದ ಮನೆಗಳನ್ನ ನೋಡ್ಕೊಂಡ್ರೆ ಬಹಳ ಜನ ಸಾಲ ಮಾಡ್ಕೊಂಡಿರೋದು ಯಾಕಪ್ಪ ಅಂತ ಹೇಳಿದರೆ ತಾವು ತಮ್ಮ ಅಗತ್ಯವನ್ನು ಮೀರಿ ಬೇಕೋ ಬೇಡವೋ ಅಕ್ಕಪಕ್ಕ ತಂದಿದ್ದಾರೆ, ಅವ್ರು ತಂದಿದ್ದಾರೆ ಅಂತೇಳಿ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತಾ ಹೋಗೋದು. ಯಾರೋ ಮನೆಗೆ ಗಂಡ ಹೆಂಡತಿ ಇಬ್ಬರು ನೌಕರಿಗೆ ಹೋಗ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಪುರ್ಸೊತ್ತಿಲ್ಲ, ಯಾವಾಗಲೂ ಒಂದು ಸರಿ ಮಾಡ್ತಾರೆ, ಅದಕ್ಕೇನು ಮಾಡ್ತಾರೆ ಅವರು ಒಂದು ಫೀಲ್ಡ್ ತಂದು ಇಟ್ಕೊಂಡು ತಂಗ್ಳನ್ನ ತಿಂತಾರೆ. ಇವನು ಮನೆಗೆ ಇರ್ತಾಳಿಕೆ ಯಾರೋ ಅಕ್ಕಪಕ್ಕದಾಗಿರೋರು, ಆದರೆ ಅವ್ರು ತಂದ್ರಂತ ಇವರು ಮಾಡಿಟ್ಕೊಂಡು ತಂಗ್ಳನ್ನ ತಿನ್ನೋದು ಒಂಥರದ ಮೂರ್ಖತನವೇ ಸರಿ, ಮತ್ತು ದುಡ್ಡಿನ ಅಪವ್ಯಯವೂ ಕೂಡ ಹೌದು. ಹೀಗೆ ಪ್ರತಿಷ್ಠೆಗೆ ಬಿದ್ದು ನಾವು ಇವತ್ತು ಸಮಾಜ ಬಹಳ ಹಾಳಾಗ್ತಾ ಇದೆ, ಸಾಲ ಸೋಲ ಮಾಡ್ಕೊಳ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈ ಸರಳವಾದಂಥ ಜೀವನ ಮಾಡೋದ್ರಿಂದ ಇಂಥವುಗಳಿಂದ ಮುಕ್ತಿ ಪಡಿಬೋದು, ನೆಮ್ಮದಿಯನ್ನು ಪಡಿಬೋದು ಮತ್ತು ಆರೋಗ್ಯವೂ ವೃದ್ಧಿಸ್ತದೆ. ಇಂತಹ ಒಂದು ಬಹಳ ಮುಖ್ಯವಾದಂಥ ಗುಣವನ್ನು ಅಬ್ದುಲ್ ಕಲಾಂ ಅವರ ತಂದೆ ಹೊಂದಿದ್ರು. ಮತ್ತು ಅಷ್ಟೇ ಅಲ್ಲ, ಪರ್ ಘರ್ಮೆ ಆದರೆ, ಇಲ್ಲಿ ಪರ್ ಅಂದ್ರೆ ಆದರೆ, ಘರ್ಮೆ ಮನೆಯಲ್ಲಿ ಸಭಿ ಅವಶ್ಯಕ ಚೀಜೆ, ಅವಶ್ಯಕವಾದ ವಸ್ತುಗಳು ಸಮುಚಿತ ಮಾತ್ರಾಮೆ ಅಂದ್ರೆ ಯೋಗ್ಯ ಪ್ರಮಾಣದಲ್ಲಿ ಮಾತ್ರ, ಪ್ರಮಾಣದಲ್ಲಿ ಸುಲಭತಾಸೆ ಬಹಳ ಸುಲಭವಾಗಿ ಉಪಲಬ್ಧತಿ ದೊರೆಯುತ್ತಿದ್ದವು. ಅಂದ್ರೆ ಜೀವನ ಮಾಡೋಕೆ ಏನು ಬೇಕು, ಮಿನಿಮಮ್ ಬಟ್ಟೆಗಳು, ಕಾಳು ಧಾನ್ಯ ಅಥವಾ ಅಗತ್ಯವಾದ ಸೋಪು ಎಣ್ಣೆ ಇಂಥವೆಲ್ಲ ಹೇರಳವಾಗಿ ಸಿಗ್ತಾ ಇದ್ವು. ಆದರೆ ಅನಾವಶ್ಯಕ ಅಂತ ಹೇಳಿದ್ರೆ ಉದಾಹರಣೆ ಈಗಿನ ಕಾಲದಾಗ ಹೋಲಿಸಿದ್ರೆ ಸೋಫಾ ಸೆಟ್ಟು, ಒಂದು ದೊಡ್ಡ ಟಿವಿನೋ, ಫ್ರಿಡ್ಜೋ, ವಾಷಿಂಗ್ ಮಿಷಿನ್ನೋ ಇವೆಲ್ಲ ಕೆಲವು ಸಾರಿ ಅನಾವಶ್ಯಕ ಅಂತ ಅನಿಸ್ತವೆ. ಅವಿಲ್ಲದೇ ಇದ್ರೂ ಕೂಡ ನಡೆಸ್ಬೋದು ಬದುಕನ್ನು. ಆದರೆ ಅಗತ್ಯ ಇದ್ದು ಮತ್ತು ನಿಮಗೆ ಕೊಂಡ್ಕೊಳ್ಳೋಕೆ ಶಕ್ತಿ ಇದ್ದರೆ ತಪ್ಪೇನಲ್ಲಿ ಇಟ್ಕೊಳ್ಳೋದು. ಆದರೆ ಅಗತ್ಯ ಇಲ್ಲದೇ ಇದ್ದು ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲದೇ ಇದ್ರೂ ಸಾಲ ಸೋಲ ಮಾಡಿ ಕೊಂಡ್ಕೊಳ್ಳೋದಿದೆಯಲ್ಲ, ಇಲ್ಲಿ ನಾವು ಅಬ್ದುಲ್ ಕಲಾಂ ಅವ್ರ ತಂದೆಯಿಂದ ಅದನ್ನು ಕಲ್ತ್ಕೋಬೇಕಾಗಿದೆ ಆ ಗುಣವನ್ನು ಅಂತ. ನೋಡಿ, ಅಬ್ದುಲ್ ಕಲಾಂ ಅವರ ಆಗ ನೋಡಿದಂಥ ಫೋಟೋ ಯೌವನದ ಫೋಟೋ ಅದು. ಇದು ಭಾಳ ತುಂಬ ಏಜ್ ಆದಮೇಲೆ ಇರುವಂಥ ಒಂದು ಚಿತ್ರ. ಯಾರ್ದದು? ಅಬ್ದುಲ್ ಕಲಾಂ ಅವರ ತಂದೆಯವ್ರದ್ದು. ನೋಡಿ, ಅಲ್ಲಿ ಮುಂದೆ ಕೇಳ್ತಾರೆ, ವಾಸ್ತವಮೇ ಮೈ ಕಹುಂಗಾ ಕಿ, ವಾಸ್ತವದಲ್ಲಿ ನಾನು ಹೇಳ್ತೇನೆ ಕಿ ಮೇರಾ ಬಚ್ಪನ್, ನನ್ನ ಬಾಲ್ಯ ಬಹುತ್ ಹಿ ನಿಶ್ಚಿಂತತಾ, ಬಹಳವೇ ನಿಶ್ಚಿಂತತೆಯಿಂದ ಅವರು ಸಾದಗಿಮೆ ಮತ್ತು ಸರಳತೆಯಿಂದ ಬೀತಾ ಕಳೆಯಿತು. ಭೌತಿಕ ಏವಂ ಭಾವನಾತ್ಮಕ ದೋನೋ ಈ ದೃಷ್ಟಿಯೊಂದ್ಸೆ, ಬರೀ ಒಂದು ದೃಷ್ಟಿಯಿಂದ ಹೇಳ್ತಿಲ್ಲ, ಭೌತಿಕ ದೃಷ್ಟಿಯಿಂದ ಮತ್ತು ಭಾವನಾತ್ಮಕ ದೃಷ್ಟಿಯಿಂದ. ಭೌತಿಕ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಭಾವನಾತ್ಮಕ ಕಣ್ಣಿಗೆ ಕಾಣದೇ ಇರುವಂಥದ್ದು. ಅಂದ್ರೆ ಇವರಿಗೆ ಬಾಲ್ಯದಲ್ಲಿ ಏನೆಲ್ಲ ಸೌಲಭ್ಯಗಳು ಬೇಕಾಗಿತ್ತೋ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಆಮೇಲೆ ಇರೋಕ್ಕೊಂದು ಮನೆ, ಆ ಬಂಧು ಬಳಗಿದ್ದರಿಂದ ಅವ್ರಿಗೆ ಏನೇನು ತೊಂದರೆ ಅಂತ ಅನಿಸ್ಲೇ ಇಲ್ವಂತೆ. ಅಷ್ಟೇ ಅಲ್ಲ, ಭಾವನಾತ್ಮಕವಾಗಿ ಕೂಡ ಅಂದ್ರೆ ತಂದೆ ತಾಯಿಗಳ ಪ್ರೀತಿ, ನೆರೆಹೊರೆಯವರ ಸಹಕಾರ ಇವೆಲ್ಲವೂ ಹೇರಳವಾಗಿ ಸಿಕ್ಕಿದ್ರಿಂದ ಅವರಿಗೆ ಬಾಲ್ಯ ಒಂದಿಷ್ಟು ಕಷ್ಟ ಆಗದೆ ಆರಾಮವಾಗಿ ಸಾಗ್ತು ಅಂತ ಹೇಳ್ತಾರೆ. ನೆಕ್ಸ್ಟು, मैं प्रायः अपनी माँ के साथ ही रसोई में नीचे बैठकर खाना खाया करता था. ನಾನು ಪ್ರಾಯಃ ಅಂದರೆ ಹೆಚ್ಚಾಗಿ, ಬಹುತೇಕ, ಅಪ್ನಿ ಮಾಕೆ ಸಾಥ್ ತನ್ನ ತಾಯಿಯ ಜೊತೆಗೆ, ರಸೋಯಿ ಮೇ, ರಸೋಯಿ ಅಂದರೆ ಅಡುಗೆ ಮನೆಯಲ್ಲಿ, ನೀಚೆ ಬೈಟ್ಕರ್ ಕೆಳಗೆ ಕುಳಿತು, ಖಾನಾ ಖಾಯ ಕರ್ತಾತ ಊಟವನ್ನು ಮಾಡ್ತಾ ಇದ್ದೆ ಅಂತ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡವರಿಗೆ ಎಲ್ಲ ಒಟ್ಟಿಗೆ ಒಂದ್ಸರಿ ಊಟಕ್ಕೆ ಹಾಕ್ತಾರೆ, ಸಣ್ಣವರು ಅವ್ರಿಗಿಂತ ಮೊದಲೇ ಅಡುಗೆ ಮನೆಗೆ ಹಾಕ್ಬಿಡ್ತಾರೆ. ಬೇಗ ಅವರು ಊಟ ಮಾಡಿ ಮಲ್ಕೇಳ್ತಾರೆ ಅಂತನೋ ಅಥವಾ ಆಮೇಲೆ ಅವರು ಊಟ ಮಾಡಲ್ವ ಅಂತನೋ ಅವ್ರನ್ನ ಒಂದಿಷ್ಟು ಗಮನಿಸ್ಬೇಕಾಗುತ್ತೆ. ಏನು ಉಂಡ್ರು, ಏನು ಬಿಟ್ಟರು ಅಂತೇಳಿ ಕೆಲವನ್ನ ಬಲವಂತವಾಗಿ ಊಟ ಮಾಡಿಸ್ಬೇಕಾಗುತ್ತೆ. ನಿಮಗೆಲ್ಲ ಆ ಥರದ ಅನುಭವ ಆಗಿರಬೇಕು. ನೀವು ಬರೀ ಬಾಯಿ ರುಚಿ ಮಾತ್ರ ನೋಡ್ತೀರಿ, ಆದರೆ ದೇಹಕ್ಕೆ ಅದರದ್ದೇ ಆದಂಥ ಒಂದು ಗುಣಗಳಿದ್ದಾವೆ, ಅದರದ್ದೇ ಆದಂಥ ಪೌಷ್ಟಿಕಾಂಶಗಳು ಬೇಕಾಗ್ತದೆ, ಅದನ್ನು ತಿನ್ನಬೇಕಾಗುತ್ತೆ. ಅದಕ್ಕೆ ಕನ್ನಡದಾಗ ಒಂದು ಮಾತು ಹೇಳ್ತಾರಲ್ಲ, ಏನು, ಬಾಯಿಗೆ ಉದರಕ್ಕೆ ಸಿಹಿ ಅದರಕ್ಕೆ ಕಹಿ ಅಂತ. ಅದರಕ್ಕೆ
ಕಹಿ ಆಗಿರುವಂತಂದ್ರೆ ಅದರ ಅಂದ್ರೆ ತುಟಿಗಳು, ತುಟಿ ಕಹಿ ಆಗಿರುವಂಥದ್ದು. ಉದರ ಅಂದ್ರೆ ಹೊಟ್ಟೆಗೆ ಸಿಹಿಯಾಗಿರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಬರೀ ಸಿಹಿಯಾದನ್ನೇ ಬಯಸ್ತೀವಿ, ಅದು ಉದರಕ್ಕೆ ಅನಾರೋಗ್ಯಕರನು ಕೂಡ ಆಗ್ಬಹುದು. ಹಾಗಾಗಿ ತಂದೆ ತಾಯಿಗಳು ಸಾಮಾನ್ಯವಾಗಿ ಮಕ್ಕಳನ್ನ ಗಮನ ಇಟ್ಟು ನೋಡ್ಕೊಳ್ತಾರೆ. ಹಾಗೆ ಇವ್ರು ಯಾವಾಗಲೂ ಕೂಡ ತನ್ನ ತಾಯಿ ಜೊತೆನಲ್ಲಿ ಅಡುಗೆ ಮನೆಯಲ್ಲಿ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ವೇ ಮೇರೆ ಸಾಮ್ನೆ, ಅವರು ಅಂದ್ರೆ ಆಶಿಯಮ್ಮ ತಾಯಿ, ನನ್ನ ಮುಂದೆ ಕೇಲೆ ಕಾ ಪತ್ತ, ಕೇಲ ಬಾಳೆಹಣ್ಣು, ಬಾಳೆ ಪತ್ತ ಅಂದ್ರೆ ಎಲೆ, ಬಾಳೆಯ ಎಲೆಯನ್ನ ಬಿಚಾತಿ ಹರಡುತ್ತಿದ್ದರು, ಅಂದ್ರೆ ಬಾಳೆ ಎಲೆಯನ್ನ ಹಾಸೋದು ಅಥವಾ ಹಾಕೋದು ಅಂತ ಕರೀತಾರೆ. ಅವ್ರ ಫಿರ್ ಉಸ್ಪರ್, ಮತ್ತು ಅದರ ಮೇಲೆ ಚಾವಲ್ ಅಂದ್ರೆ ಅಕ್ಕಿನೂ ಹೌದು ಅನ್ನನೂ ಹೌದು. ಇಂಗ್ಲಿಷ್ನಲ್ಲಿ ರೈಸ್ ಅಂತೀವಲ್ಲ, ಹಾಗೆ ಹಿಂದಿನಲ್ಲಿ ಚಾವಲ್. ಅಲ್ಲಿ ಅಂಗಡಿಗೆ ಹೋಗಿ ನಾವು ರೈಸ್ ಕೊಡಪ್ಪ ಅಂದ್ರೆ ಅಕ್ಕಿ ಕೊಡ್ತಾನೆ, ಮನೆಗೆ ಊಟ ಮಾಡ್ಬೇಕಾದ್ರೆ ಅಮ್ಮ ಇನ್ನೂ ಸ್ವಲ್ಪ ರೈಸ್ ಹಾಕು ಅಂದ್ರೆ ಏನಾಗ್ತಾಳೆ, ಅನ್ನ ಹಾಕ್ತಾಳೆ. ಹಾಗೆ ಇಲ್ಲಿ ಚಾವಲ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅರ್ಥ, ಅನ್ನ ಅಂತ ಆಗುತ್ತೆ. ಅನ್ನ ಬಡಿಸ್ತಾ ಇದ್ಲು ಅಂದ್ರೆ ಬಹುತೇಕ ಮ್ಯಾಕ್ಸಿಮಮ್ ಊಟ ಏನಿತ್ತಪ್ಪ ಅಂದ್ರೆ ಅನ್ನ. ಏವಂ ಸುಗಂಧಿತ್ ಅಂತಂದ್ರೆ ಸುಗಂಧ, ಗಂಧ ಅಂದ್ರೆ ವಾಸನೆ, ಸುಗಂಧ ಅಂದ್ರೆ ಒಳ್ಳೆಯ ವಾಸನೆ ಬರುವಂತಹ ಸ್ವಾದಿಷ್ಟ ರುಚಿಕರವಾದಂತಹ ಸಾಂಬಾರನ್ನ ಅವ್ರ ತಾಯಿ ಆಗ್ತಾ ಇದ್ಲು. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಬ್ದುಲ್ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತೀತಿ ಅಂತ. ನೋಡಿ, ಇಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಫೋಟೋ ಇದೆ. ಇದು ಇತ್ತೀಚಿನ ಫೋಟೋ, ಆದ್ರೂ ಬಾಳೆದೆಲೆ ಮೇಲೆ ಊಟ ಮಾಡೋದು ಅವ್ರಿಗೆ ಬಹಳ ಇಷ್ಟ. ಯಾಕೆ ಆಗ್ತಿತ್ತು ಅಂದ್ರೆ ಬಾಲ್ಯದಲ್ಲಿ ಅವರಿಗೆ ಒಗ್ಗೋಗಿತ್ತು ಅನ್ನೋ ಕಾರಣಕ್ಕೆ ಅವರು ಈಗ ರಾಷ್ಟ್ರಪತಿಗಳು ಆದ್ಮೇಲೂ ಕೂಡ ಎಲ್ಲೋ ಒಂದ್ ಕಡೆಗೆ ಅವರು ಊಟ ಮಾಡೋದು ಅಂತ ಒಂದು ವಿಶೇಷವಾದಂಥ ಚಿತ್ರವನ್ನ ನಾವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಸಾತ್ ಮೇ ಅನ್ನ ಸಾಂಬಾರಿನ ಜೊತೆಗೆ ಘರ್ ಕಾ ಬನಾ ಅಚಾರ್, ಮನೆಯಲ್ಲೇ ಮಾಡಿದಂತಹ ಉಪ್ಪಿನಕಾಯಿ, ಅಚಾರ್ ಅಂದ್ರೆ ಉಪ್ಪಿನಕಾಯಿ, ಅವ್ರ ನಾರಿಯಲ್ ಕಿ ತಾಜಿ ಚಟನಿ ಬಿ ಹೋತಿ, ಅಂದ್ರೆ ತೆಂಗಿನಕಾಯಿಯ ತಾಜಿ ಅಂದ್ರೆ ತಾಜಾ, ಆಗಷ್ಟೇ ಮಾಡಿದಂತಹ ಚಟ್ನಿನೂ ಕೂಡ ಇರ್ತಾ ಇತ್ತು. ಆಶಿಯಮ್ಮ ಅಬ್ದುಲ್ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ, ಆಶಿಯಮ್ಮ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಚಾವಲ್ एवं सुगंधित स्वादिष्ट सांभार ಎರಡು और अचार अथवा घर का बना अचार और नारियल की ताजी ಚಟ್ನಿ. ಇಷ್ಟೇ ನಾಲ್ಕೆ, ಅನ್ನ ಸಾರು ಚಟ್ನಿ ಉಪ್ಪಿನಕಾಯಿ. ಇವು 4 ನೆನಪಿಟ್ಕೊಂಡು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ಅಂದರೆ ಬಾಲ್ಯದಲ್ಲಿ ಬಹುತೇಕವಾಗಿ ಇವರು ಊಟ ಮಾಡ್ತಿದ್ದದ್ದು ಇವಿಷ್ಟ ಆಗಿತ್ತು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಇಷ್ಟೇ, ಇದಕ್ಕಿಂತ ಹೆಚ್ಚಿನ ವೈವಿಧ್ಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿಭಾಯಿಸೋದು ಕಷ್ಟ ಆಗುತ್ತೆ. ಸರಳವಾಗಿ ಎಲ್ಲರಿಗೂ ಸಿಗೋ ಹಾಗೆ ಮಾಡ್ತಾರೆ. ಮುಂದೆ ನೋಡೋಣ. ಪ್ರತಿಷ್ಠಿತ ಶಿವ ಮಂದಿರ್ जिसके कारण ರಾಮೇಶ್ವರಂ ಪ್ರಸಿದ್ಧ ತೀರ್ಥ ಸ್ಥಳ है. ಪ್ರತಿಷ್ಠಿತ ಅಂದ್ರೆ ಹೆಸರುವಾಸಿಯಾದಂತಹ ಶಿವ ಮಂದಿರ ಇದೆಯಲ್ಲ, ಈ ಕಾರಣದಿಂದಾಗಿನೇ ರಾಮೇಶ್ವರಂ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ತೀರ್ಥಸ್ಥಳ ಅಂದ್ರೆ ಒಂದು ಪವಿತ್ರವಾದಂತಹ ಸ್ಥಳವಾಗಿರುವಂಥದ್ದು. ಹಮಾರೆ ಘರ್ ಸೆ, ಅದು ನಮ್ಮ ಮನೆಯಿಂದ 10 ಮಿನಿಟ್ ಕಾ ಪೈದಲ್ ರಾಸ್ತಾ ಥಾ, 10 ನಿಮಿಷದ ನಡಿಗೆಯ ಒಂದು ದಾರಿ ಆಗಿತ್ತು. ಅಂದ್ರೆ 10 ನಿಮಿಷ ಅಂದ್ರೆ ಬಹುಶಃ ಒಂದು ಅರ್ಧ ಕಿಲೋಮೀಟರ್ಗಿಂತನೂ ಕೂಡ ಕಡಿಮೆ ಇರಬೇಕು ಇವ್ರ ಮನೆಗೂ ಈ ಪ್ರಸಿದ್ಧ ರಾಮೇಶ್ವರಂನ ಇಲ್ಲಿರುವಂತಹ ದೇವಸ್ಥಾನಕ್ಕೂ ಕೂಡ. ನೋಡಿ, ಇಲ್ಲಿ ಕಾಣ್ತದೆ ನೋಡ್ರಿ ಈ ಚಿತ್ರ. ಇದು ರಾಮೇಶ್ವರಂನ ಶಿವ ಮಂದಿರ. ಈಗಲೂ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ. ಈಗಲೂ ಕೂಡ ಜನ ಅಲ್ಲಿಗೆ ಹೋಗ್ತಾರೆ. ಜಿಸ್ ಇಲಾಖೆ ಮೇ ಹಮ್ ರಹತೆ ತೆ, ಯಾವ ಭಾಗದಲ್ಲಿ, ಇಲಾಖೆ ಅಂದ್ರೆ ಭಾಗ, ಯಾವ ಭಾಗದಲ್ಲಿ ಅಥವಾ ಏರಿಯಾದಲ್ಲಿ ನಾವಿರ್ತಾ ಇದ್ವೋ ವಹ ಮುಸ್ಲಿಂ ಬಹುಲ್ತಾ, ಅಲ್ಲಿ ಮುಸ್ಲಿಮರು ಬಹಳ ಆಗಿದ್ರು, ಅಂದ್ರೆ ಬಹಳವಾಗಿದ್ರು, ಹೆಚ್ಚಾಗಿದ್ರು. ಸಾಮಾನ್ಯವಾಗಿ ಆ ಸಮುದಾಯದ ಜನ ಒಂದ್ ಕಡೆಗೆ ಇರುವಂತದ್ದು ಸಹಜವೇ. ಹಾಗಾಗಿ ಇವರು ಇರೋ ಏರಿಯಾದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ರು. ಯಾಕೆಂದ್ರೆ ಸ್ವತಃ ಅಬ್ದುಲ್ ಕಲಾಂ ಅವರು ಕೂಡ ಮುಸ್ಲಿಂ ಬಾಂಧವರಾಗಿರೋದ್ರಿಂದ. ಲಕಿನ್ ಆದರೆ ವಹಾ, ಅಲ್ಲಿ ಕುಚ್ ಹಿಂದೂ ಪರಿವಾರ ಬೀತೆ, ಹಾಗಂದಾಕ್ಷಣಕ್ಕೆ ಅಲ್ಲಿ ಯಾರು ಹಿಂದೂಗಳು ಇರಲಿಲ್ಲ ಅಂತಲ್ಲ, ಅವರ ಇಲಾಖೆನಲ್ಲೇ ಕೆಲವು ಹಿಂದೂ ಕುಟುಂಬಗಳು ಕೂಡ ಇದ್ವಂತೆ. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯಂಕೆ ಸಾತ್, ಅವರು ತಮ್ಮ ಮುಸಲ್ಮಾನ ನೆರೆಹೊರೆಯವರ ಜೊತೆಗೆ, ಪಡೋಸಿ ಅಂದ್ರೆ ನೆರೆಹೊರೆ, ನೈಬರ್ಸ್ ಗಳ ಜೊತೆಗೆ ಮಿಲ್ಜುಲ್ಕರ್ ರಹತೇತೆ, ಒಟ್ಟಿಗೆ ಇರ್ತಾ ಇದ್ರು. ಅಂದ್ರೆ ಯಾವ ಭೇದ ಭಾವಗಳನ್ನು ಇಲ್ಲದೆ ಮೊದಲೆಲ್ಲ ಆ ಥರದ ಯಾವ ಕೂಡ ಇರ್ತೀವಿ. ನಾವು ನೋಡಿದಂಗೂ ಕೂಡ ಅಲ್ಲಿರುವಂತಹ ಅನ್ಯ ಧರ್ಮೀಯರನ್ನ ಬಹಳ ಸಂಬಂಧವನ್ನು ಗುರುತಿಸಿ ಮಾವ, ಅತ್ತೆ, ದೊಡ್ಡಪ್ಪ, ಚಿಕ್ಕಪ್ಪ ಅಂತೇಳಿ ಗುರುತಿಸಿ ಮಾತಾಡೋದನ್ನು ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ಕಾಣ್ತೀವಿ. ಅಂತ ಒಂದು ಮಧುರವಾದಂಥ ಬಾಂಧವ್ಯ ಈ ಹಿಂದೂ ಮತ್ತು ಮುಸ್ಲಿಂ ಕುಟುಂಬಗಳ ನಡುವೆ ಇತ್ತು ಅನ್ನೋದನ್ನ ಅಬ್ದುಲ್ ಕಲಾಂ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ.
हमारे इलाके में एक बहुत ही ಪುರಾಣಿ ಮಸ್ಜಿದ್ थी. ನಮ್ಮ ಇಲಾಖೆಯಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಬಹಳ ಹಳೆಯ ಮಸೀದಿ ಇತ್ತು. जहां शाम को नमाज के लिए मेरा पिताजी मुझे अपने साथ ले जाते थे. जहां ಅಲ್ಲಿಗೆ ಶಾಮ್ ಕೋ ಸಂಜೆಗೆ, ಶಾಮ್ ಸಂಜೆ, ಸುಬಹ ಬೆಳಿಗ್ಗೆ, ಇವೆರಡು ಕೂಡ ವಿರುದ್ಧ ಶಬ್ದಗಳು. ನಮಾಜ್ ಕೆ ಲಿಯೆ ನಮಾಜ್ ಮಾಡ್ಲಿಕ್ಕಾಗಿ, ಅಂದ್ರೆ ನಾವು ಹೇಗೆ ಅಂದ್ರೆ ಹಿಂದೂಗಳು ಹೇಗೆ ದೇವಸ್ಥಾನದಲ್ಲಿ ಪೂಜೆ ಅಂತಾರೋ ಹಾಗೇನೆ ಮುಸಲ್ಮಾನರು ನಮಾಜ್ ಅಂತಾರೆ. ಅಂದ್ರೆ ನಮಾಜನ್ನು ಓದುವಂಥದ್ದು, ಆ ಕುರಾನನ್ನು ಓದುವಂಥದ್ದೇ ಅವರ ಪೂಜೆ. ಹಾಗಾಗಿ ನಮಾಜ್ ಕೆ ಲಿಯೆ ಮೇರೆ ಪಿತಾಜಿ, ನನ್ನ ತಂದೆಯವರು ಮುಜೆ ಅಪ್ನೆ ಸಾಥ್ ಲೇ ಜಾತೆ ಥೇ, ಅವರು ತಮ್ಮ ಜೊತೆಗೆ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅಂತ. ನೋಡಿ ಇಲ್ಲಿ ಇದೇ ಮಸೀದಿ ನಾವು ನೋಡ್ತಾ ಇದೀವಲ್ಲ, ಇದೇ ಮಸೀದಿ ಆಗ ಇದ್ದಂಥ ಮಸೀದಿ. ಈಗಲೂ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿರ್ಬೋದು, ಅದು ಆಗಿನ ಚಿತ್ರ. ಈ ಫೋಟೋ ಇರುವಂಥದ್ದು ಅವರ ಪುಸ್ತಕದಲ್ಲಿ ತೆಗೆದುಕೊಂಡಿರುವಂಥದ್ದು, ಯಾವುದು ವಿಂಗ್ಸ್ ಆಫ್ ಫೈರ್ ಪುಸ್ತಕದಿಂದ ಅದನ್ನ ಆಯ್ಕೆ ಮಾಡ್ಕೊಂಡು ನಾನು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ಅದೇ ಮಸೀದಿ, ಇವರು ಹೋಗ್ತಿದ್ದು ಅಂತ ಒಂದು ಮಸೀದಿ ಆಗಿತ್ತು. ಒಂದು ನೋಡೋಣ. मेरा बचपन पार्ट जो है, अभी तक हमने इसका विश्लेषण करने के लिए कोशिश की थी, तो अब इतना ही रहे. तो अगले भाग में हम आगे के पार्ट का विश्लेषण करेंगे. तब तक आपके लिए नमस्ते.